ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃಷ್ಣನು ಭೀಷ್ಮನನ್ನು ಧರ್ಮೋಪದೇಶಕ್ಕಾಗಿ ಪ್ರಾರ್ಥಿಸಿದುದು ಎಂಬ 53ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ಮುನೀಂದ್ರ, ಭೀಷ್ಮನಾದರೂ ಮಹಾತ್ಮನು, ಸತ್ಯಸಂಧನು, ಮಹಾವೀರ್ಯನು, ಜಿತೇಂದ್ರಿಯನು, ದೇವವ್ರತನೆಂದು ಹೆಸರುಗೊಂಡ ಆ ಮಹಾನುಭಾವನು ಪಾಂಡವರಿಂದ ಉಪಾಸಿತನಾಗಿ ಶರತಲ್ಪದಲ್ಲಿ ಮಲಗಿದ್ದಾಗ ಅಲ್ಲಿ ಅವರಿಗೆ ನಡೆದ ಸಂಭಾಷಣೆಗಳೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕು. ಸಮಸ್ತ ಸೈನ್ಯಗಳು ಹತವಾದ ಮೇಲೆ ಉಳಿದ ಆ ವೀರರು ಸಂಧಿಸಿದ ಕಾಲದಲ್ಲಿ ನಡೆದ ಕಥೆಗಳಾವುವು, ಅವನ್ನೆಲ್ಲ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಆ ವೈಶಂಪಾಯನನು, ರಾಜೇಂದ್ರ, ಕೇಳು. ಕುರು ಪಿತಾಮಹನಾದ ಭೀಷ್ಮನು ಬಾಣಶಯ್ಯೆಯಲ್ಲಿ ಮಲಗಿದ್ದಾಗ ನಾರದಾದಿ ಮಹರ್ಷಿಗಳು, ಸಿದ್ಧರು, ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ಪಾಂಡವರು, ಹತಶೇಷರಾದ ಅನೇಕ ರಾಜರು ಅಲ್ಲಿಗೆ ಬಂದು ಸೇರಿದರು. ಕೃಷ್ಣನು, ಧೃತರಾಷ್ಟ್ರನು ಬಂದು ಸೇರಿದರು. ಅವರೆಲ್ಲರೂ ಅಲ್ಲಿ ಆಕಾಶದಿಂದ ಬಿದ್ದ ಸೂರ್ಯನಂತೆ ಬಾಣದಿಂದ ನೊಂದು ಮಲಗಿದ್ದ ಆ ವೃದ್ಧ ಪಿತಾಮಹನ ಸ್ಥಿತಿಗಾಗಿ ಮರುಗಿದರು. ಆಗ ದಿವ್ಯ ಜ್ಞಾನವುಳ್ಳ ನಾರದನು ಸ್ವಲ್ಪ ಹೊತ್ತು ತನ್ನಲ್ಲಿ ಧ್ಯಾನಿಸಿ ಆಮೇಲೆ ಪಾಂಡವರನ್ನು, ಅಲ್ಲಿ ಬಂದು ನೆರೆದಿದ್ದ ಇತರ ರಾಜರನ್ನು ನೋಡಿ, ಎಲೈ ರಾಜರೇ, ನಿಮಗೆ ನಾನು ಕಾಲೋಚಿತವಾಗಿ ಎಚ್ಚರಿಸುತ್ತಿರುವೆನು. ಈಗಲೇ ಭೀಷ್ಮನನ್ನು ಪ್ರಾರ್ಥಿಸಿ ನಿಮಗೆ ತಿಳಿಯಬೇಕಾದ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಅವನಿಂದ ಕೇಳಿ ತಿಳಿಯಿರಿ. ಸೂರ್ಯನು ಅಸ್ತಮಿಸುವಂತೆ ಈ ಮಹಾತ್ಮನು ಶೀಘ್ರದಲ್ಲಿಯೇ ಪ್ರಾಣಗಳನ್ನು ಬಿಡುವ ಉದ್ದೇಶದಲ್ಲಿರುವನು. ಎಲ್ಲರೂ ಅವನನ್ನು ಪ್ರಾರ್ಥಿಸಿರಿ. ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟ ಸಮಸ್ತ ಧರ್ಮಗಳನ್ನು ಇವನು ಪೂರ್ಣವಾಗಿ ಬಲ್ಲವನು. ಅವನು ಪರಲೋಕವನ್ನು ಸೇರುವ ಮೊದಲೇ ಅವನಿಂದ ನಿಮ್ಮ ಸಂದೇಹಗಳನ್ನೆಲ್ಲ ಪರಿಹರಿಸಿಕೊಳ್ಳಿರಿ ಎಂದನು. ಎಲ್ಲರೂ ಆಗ ಭೀಷ್ಮನ ಸಮೀಪಕ್ಕೆ ಹೋದರು. ಆದರೇನು, ಅವನನ್ನು ಬಾಯೆತ್ತಿ ಕೇಳಲಾರದೆ ಭಯ ಸಂಕೋಚಗಳಿಂದ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ನಿಂತು ಬಿಟ್ಟರು. ಆಮೇಲೆ ಯುಧಿಷ್ಠಿರನು ಕೃಷ್ಣನೊಡನೆ, ದೇವಕಿ ಪುತ್ರ, ಈಗಿನ ಸ್ಥಿತಿಯಲ್ಲಿ ನೀನು ಹೊರತು ಬೇರೆ ಯಾವನು ಈ ಭೀಷ್ಮನನ್ನು ಪ್ರಶ್ನೆ ಮಾಡುವಷ್ಟು ಧೈರ್ಯವುಳ್ಳವನಲ್ಲ. ಆದುದರಿಂದ ನೀನೇ ಮೊದಲು ಅವನನ್ನು ಮಾತಾಡಿಸು. ನೀನೇ ನಮ್ಮೆಲ್ಲರಿಗೂ ಮೇಲಾದವನು, ಧರ್ಮ ಅಧರ್ಮಗಳನ್ನು ಬಲ್ಲವನು ಎಂದನು. ಈ ಮಾತನ್ನು ಕೇಳಿ ಭಗವಂತನು ಮುಂದೆ ಹೋಗಿ ಭೀಷ್ಮನನ್ನು ಕುರಿತು, ಓ ರಾಜಶಾರ್ದೂಲ, ನಿನಗೆ ನಿನ್ನಿನ ರಾತ್ರಿಯು ಸುಖವಾಗಿ ಕಳೆಯಿತೆ. ನಿನ್ನ ಬುದ್ಧಿಯು ತಿಳಿವಾದ ಸ್ಥಿತಿಗೆ ಬಂದಿರುವುದೇ. ನಿನಗೆ ಎಲ್ಲ ಜ್ಞಾನಗಳು ಸರಿಯಾಗಿ ಸ್ಫುರಿಸುವವೇ. ನಿನ್ನ ಹೃದಯವು ಕುಂದುವ ಸ್ಥಿತಿಯಲ್ಲಿ ಇಲ್ಲವಷ್ಟೇ, ಮನಸ್ಸಿನ ವ್ಯಾಕುಲತೆ ಇಲ್ಲವಷ್ಟೇ ಎಂದನು. ಅದಕ್ಕೆ ಆ ಭೀಷ್ಮನು, ಓ ಯದುಕುಲ ತಿಲಕ, ನಿನ್ನ ಅನುಗ್ರಹ ಬಲದಿಂದ ನನಗೆ ಅಜ್ಞಾನ, ಮೋಹ, ಬಳಲಿಕೆ, ತಬ್ಬಿಬ್ಬು, ಬೇನೆ, ಅಶಕ್ತಿ ಇವೊಂದು ಇಲ್ಲದಂತಾಯಿತು. ಎಲ್ಲವೂ ಈಗ ಥಟ್ಟನೆ ಬಿಟ್ಟು ಹೋದವು. ಅಲ್ಲದೆ ನಿನ್ನ ಅನುಗ್ರಹದಿಂದ ಈಗ ನನಗೆ ಭೂತ ಭವಿಷ್ಯದ್ ವರ್ತಮಾನಗಳೆಲ್ಲ ಕೈಯಲ್ಲಿಟ್ಟ ಹಣ್ಣಿನಂತೆ ಸ್ಪಷ್ಟವಾಗಿ ತೋರುತ್ತಿದೆ. ವೇದೋಕ್ತಗಳಾದ ಅಗ್ನಿಹೋತ್ರಾದಿ ಕರ್ಮಗಳು, ವೇದಾಂತ ನಿರ್ಣೀತಗಳಾದ ಶಮ ದಮಾದಿ ಧರ್ಮಗಳು ನಿನ್ನ ವರಬಲದಿಂದ ನನಗೆ ಚೆನ್ನಾಗಿ ಸ್ಫುರಿಸುತ್ತಿವೆ. ಶಿಷ್ಟರು ನಿರ್ಣಯಿಸಿದ ಆಚಾರ ಧರ್ಮಗಳು, ಕುಲ, ಗೋತ್ರ, ಜಾತಿ, ದೇಶಗಳಿಗೆ ಸಂಬಂಧಪಟ್ಟ ವಿವಿಧ ಧರ್ಮಗಳು, ಆಶ್ರಮ ಧರ್ಮಗಳು ಈಗ ನನಗೆ ಚೆನ್ನಾಗಿ ಭಾಸಿಸುತ್ತಿವೆ. ರಾಜಧರ್ಮಗಳನ್ನು ನಾನು ತಿಳಿದೆನು. ಕಾಲೋಚಿತವಾಗಿ ಏನೇನನ್ನು ಹೇಳಬೇಕು ಅವೆಲ್ಲವನ್ನು ನಾನು ಈಗ ಹೇಳಬಲ್ಲೆನು. ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಈಗ ಚೆನ್ನಾಗಿ ತಿಳಿವನ್ನು ಹೊಂದಿತು. ನಿನ್ನ ದಿವ್ಯ ಮೂರ್ತಿ ದರ್ಶನದಿಂದ ನನ್ನ ದೇಹೇಂದ್ರಿಯ ಅವಯವಗಳೆಲ್ಲ ಒಂದು ಹೊಸ ಪಟುತ್ವದಿಂದಾಗಿ ಈಗ ನಾನು ಒಳ್ಳೆ ತರುಣ ವಯಸ್ಕನಂತಾದೆನು. ಲೋಕಕ್ಕೆ ಶ್ರೇಯಸ್ಕರವಾದುದನ್ನು ಈಗ ನಾನು ಹೇಳಬಲ್ಲೆನು. ಆದರೆ ಕೃಷ್ಣ, ಈಗ ಧರ್ಮರಾಜನಿಗೆ ಹೇಳಬೇಕಾದ ಧರ್ಮಗಳನ್ನೆಲ್ಲ ನಿನ್ನ ಬಾಯಿಂದ ನೀನೇ ಏಕೆ ಹೇಳಬಾರದು? ಈಗ ನೀನು ಇದಕ್ಕಾಗಿ ನನ್ನನ್ನು ಪ್ರೇರಿಸುವ ಉದ್ದೇಶವೇನೋ ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಕೃಷ್ಣನು, ಓ ಕುರುಸತ್ತಮ, ನೀನು ಹೇಳುವುದೇನೋ ವಾಸ್ತವವೇ. ಆದರೆ ಅದರ ತತ್ವವನ್ನು ತಿಳಿಸುವೆನು ಕೇಳು. ಸಮಸ್ತ ಶ್ರೇಯಸ್ಸಿಗೂ ಕೀರ್ತಿಗೂ ನಾನೇ ಮೂಲಭೂತನು. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಮಸ್ತವು ನನ್ನಿಂದಲೇ ಉಂಟಾಗುವವು. ಆದುದರಿಂದ ನಾನಾಗಿ ಧರ್ಮೋಪದೇಶವನ್ನು ಮಾಡುವುದರಲ್ಲಿ ಯಾರಿಗೂ ಯಾವ ವಿಶೇಷವೂ ತೋರುವುದಿಲ್ಲ. ಚಂದ್ರನ ಕಿರಣವು ತಂಪೆಂದು ಹೇಳಿದರೆ ಆಶ್ಚರ್ಯಪಡುವವನಾವನು. ಅದರಂತೆಯೇ ನಾನು ಧರ್ಮಜ್ಞನೆಂದು ಪೂರ್ಣ ಯಶಸ್ವಿ ಎಂದು ಹೇಳಿದರೆ
ಯಾವನು ತಾನೇ ಆಶ್ಚರ್ಯಪಡುವನು? ಆದುದರಿಂದ ಈಗ ನಿನ್ನನ್ನು ವಿಶೇಷ ಕೀರ್ತಿಭಾಗಿಯನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದಲೇ ನಿನ್ನಲ್ಲಿ ನನ್ನ ವಿಶಾಲವಾದ ಬುದ್ಧಿಯನ್ನೆಲ್ಲ ನೆಲೆಗೊಳಿಸಿದನು. ಈ ಭೂಮಿಯು ಸ್ಥಿರವಾಗಿರುವವರೆಗೆ ನಿನ್ನ ಕೀರ್ತಿಯು ನೆಲೆಗೊಂಡಿರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ಕಾಗಿ ನಿನ್ನನ್ನು ಯೋಜಿಸಿದನು. ಈಗ ಪಾಂಡುಕುಮಾರರ ಪ್ರಶ್ನೆಗಳಿಗೆ ನೀನು ಹೇಳತಕ್ಕ ಉತ್ತರಗಳೆಲ್ಲ ವೇದ ವಚನಗಳಂತೆ ಭೂಮಿಯಲ್ಲಿ ಹರಡಲಿ. ನಿನ್ನ ಮಾತನ್ನು ಪ್ರಮಾಣವಾಗಿಟ್ಟುಕೊಂಡು ತನ್ನಲ್ಲಿ ತನ್ನನ್ನು ತಿಳಿಯುವ ಮನುಷ್ಯನು ಇಹಪರಗಳೆರಡರಲ್ಲಿಯೂ ಸಕಲ ಪುಣ್ಯ ಫಲಗಳನ್ನು ಅನುಭವಿಸುವನು. ಲೋಕದಲ್ಲಿ ನಿನ್ನ ಕೀರ್ತಿಯು ಇನ್ನೂ ಅಧಿಕವಾಗಿ ಬೆಳೆಯಲೆಂದೇ ನಿನಗೆ ಈ ದಿವ್ಯ ಬುದ್ಧಿಯನ್ನು ಕೊಟ್ಟೆನು. ಇತರರ ಮನಸ್ಸನ್ನು ವಿಸ್ಮಯಗೊಳಿಸತಕ್ಕ ಗುಣವಿರುವವರೆಗೆ ಮನುಷ್ಯರು ಪರರ ಅಭಿವಂದನಕ್ಕೆ ಪಾತ್ರನಾಗಿ ಯಶಸ್ವಿ ಎನಿಸುವನು. ಇದು ನಿನ್ನನ್ನು ಸುತ್ತಿ ಹತಶೇಷರಾದ ರಾಜರೆಲ್ಲರೂ ನೆರೆದಿರುವರು. ಇವರೆಲ್ಲ ನಿನ್ನಿಂದ ಧರ್ಮೋಪದೇಶವನ್ನು ಬಯಸಿ ಬಂದಿರುವರು. ಅವರಿಗೆ ನೀನು ಧರ್ಮಗಳನ್ನು ತಿಳಿಸು. ನೀನು ವಯಸ್ಸಿನಲ್ಲಿ ವೃದ್ಧನು, ಶಾಸ್ತ್ರಜ್ಞಾನದಿಂದಲೂ ಸದಾಚಾರದಿಂದಲೂ ಕೂಡಿದವನು, ರಾಜಧರ್ಮಗಳಲ್ಲಿ ನಿಪುಣನು, ಇತರ ಧರ್ಮಗಳನ್ನೆಲ್ಲ ಬಲ್ಲವನು. ನೀನು ಹುಟ್ಟುವುದು ಮೊದಲು ನಿನ್ನಲ್ಲಿ ಲೇಷ ಮಾತ್ರವೂ ಪಾಪವೆಂಬುದೇ ಇಲ್ಲ. ರಾಜರೆಲ್ಲರೂ ನಿನ್ನನ್ನು ಸಮಸ್ತ ಧರ್ಮಜ್ಞನೆಂದು ನಂಬಿ ಬಂದಿರುವರು. ತಂದೆಯು ಮಕ್ಕಳಿಗೆ ಹೇಗೋ ಹಾಗೆ ಅವರಿಗೆ ನೀನು ಉತ್ತಮ ನೀತಿ ಮಾರ್ಗಗಳನ್ನು ತಿಳಿಸು. ನೀನು ದೇವತೆಗಳನ್ನು ಋಷಿಗಳನ್ನು ಎಡಬಿಡದೆ ಉಪಾಸಿಸಿದವನು. ಆದುದರಿಂದ ನೀನೇ ಈ ಉಪದೇಶ ಕಾರ್ಯಕ್ಕೆ ತಕ್ಕವನು. ನೀನು ಅವಶ್ಯವಾಗಿ ಹೇಳಬೇಕು. ಧರ್ಮಶ್ರವಣಕ್ಕಾಗಿ ಬಂದವರಿಗೆ ವಿದ್ವಾಂಸನಾದವನು ಅದನ್ನು ಹೇಳಬೇಕಾದುದೇ ಧರ್ಮವೆಂದು ದೊಡ್ಡವರು ಹೇಳುವರು. ಹಾಗೆ ಹೇಳದಿದ್ದವನಿಗೆ ಮಹಾ ದೋಷವುಂಟು. ಆದುದರಿಂದ ನಿನ್ನಲ್ಲಿ ಧರ್ಮವನ್ನು ಕೇಳಲು ಬಂದಿರುವ ಈ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವರು ಕೇಳಿದ ಸನಾತನ ಧರ್ಮಗಳನ್ನು ವಿವರಿಸಿ ತಿಳಿಸು ಎಂದನು. ಇದು 53ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.